ಆಚಿ ಮಸಾಲ ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿರೋಧ ಮಾಡಿ ಜೆಡಿಎಸ್ ಪಾದಯಾತ್ರೆಯನ್ನು ನಡೆಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಎಲ್ರಿಗೂ ಕೂಡ ಪ್ರತಿಭಟನೆ ಮಾಡುವಂತ ಹಕ್ಕು ಇದೆ. ಅವರ ಹೋರಾಟ ಅವರು ಮಾಡಲಿ, ನಾವು ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ. ಸದನದ ಹೊರಗೆ ಒಳಗೆ ಮಾಡಲಿ, ಏನೇ ಪ್ರತಿಭಟನೆ ಮಾಡಿದ್ರೂ ಕೂಡ ನಾವು ಅದನ್ನು ಉತ್ತರವಾಗಿ ನೀಡ್ತೇವೆ, ಉತ್ತರವನ್ನು ಕೊಡ್ತೇವೆ ಪ್ರಶ್ನೆಗೆ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೊಟ್ಟಿರುವಂಥ ಹೇಳಿಕೆ ಇದು. ಕಾನೂನಿನ ಮೂಲಕವಾಗಿ ಯಾವ ರೀತಿಯಾಗಿ ಉತ್ತರವನ್ನು ನೀಡಬೇಕೋ ಅದೇ ರೀತಿಯಾಗಿ ನಾವು ಮಾಡ್ತೇವೆ. ಸಿಎಂ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಏನು ಪಾದಯಾತ್ರೆಯನ್ನು ಮಾಡ್ತಾ ಇದ್ದಾರೆ, ಹೋರಾಟವನ್ನು ಮಾಡ್ತಾ ಇದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ ಬಿಡದಿ ಟೌನ್ಶಿಪ್ ವಿರೋಧಿಸಿ. ಅದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸದನದ ಹೊರಗೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೇವೆ, ನಡೆಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಏನೀಗ ಅಶೋಕ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಒಂದು ವಿಚಾರವನ್ನ ಕೂಡ ತಿಳಿಸಿ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡೋಂಥ ಹಕ್ಕಿದೆ. ಪಾಪ ಅವರು ಏನು ಬೇಕಾದ್ರೂ ಮಾಡಲಿ, ನಮ್ದೇನು ಅದಕ್ಕೇನು ಅಭ್ಯಂತರ ಏನಿಲ್ಲ. ಸತ್ಯ ಯಾರು ಮುಚ್ಚಿಡೋಕ್ಕಾಗಲ್ಲ. ಸತ್ಯ ಏನಿದೆ ಅದನ್ನು ನಾವು ಕೂಡ ಬಿಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಬರಲಿ, ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಪಾದಯಾತ್ರೆ ಮಾಡಲಿ, ಪ್ರತಿಭಟನೆ ಮಾಡಲಿ, ಯಾರಿಗೂ ಬಲವಂತ ಇಲ್ಲ. ಅಸೆಂಬ್ಲಿಲೂ ಮಾತಾಡಲಿ, ಅಸೆಂಬ್ಲಿಲೂ ಏನು ಉತ್ತರ ಕೊಡಬೇಕು ಮಾಡ್ತೀವಿ. ಏನೇನು ಕಂಪ್ಲೇಂಟ್ ಎಲ್ಲೆಲ್ಲಿ ಕೊಡಬೇಕು ಎಲ್ಲ ಕೊಡಲಿ. ಅವಕ್ಕೆಲ್ಲ ಯಾವ ಸಂದರ್ಭದಲ್ಲಿ ಏನು ಉತ್ತರ ಕೊಡಬೇಕೋ ಕಾನೂನು ಕೊಡ್ತದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರತಿಭಟನೆ ಪಾದಯಾತ್ರೆ ಮಾಡೋಂಥ ಹಕ್ಕಿದೆ. ಪಾಪ ಅವರು ಏನು ಬೇಕಾದ್ರೂ ಮಾಡಲಿ, ನಮ್ದೇನು ಅದಕ್ಕೇನು